ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ರೂಮಿಗೆ ಬಂದ್ರಿ. ಈಗ ಸ್ವಲ್ಪ ಬೀಚಲ್ಲಿ ಹಂಗೆ ಆಟ ಆಡ್ಕೊಂಬರೋಣ ಅಂದ್ಬಿಟ್ಟು ವರ್ಕಲ ಬೀಚ್ ಸೈಡ್ ಹೋಗ್ತಾ ಇದ್ದೀರಿ. ಬೀಚ್ ಹತ್ರ ಸಿಗ್ತೀನಿ ನಿಮಗೆ. ಬೀಚಲ್ಲಿ ಆಟ ಆಡ್ಕೊಂಬಂದು ಈಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ಆಚೆ ಹೋಗೋಣ ಅಂತ ಡಿಸೈಡ್ ಆಗ್ತಿದ್ರಿ. ಆಚೆ ಫುಲ್ ಬಿಸಿಲಿತ್ತು, ಅದಕ್ಕೆ ಮತ್ತೆ ನಾವು ಲೆಫ್ಟ್ ಕಡೆ ಹೋಗಿ ಯಾವುದಾದ್ರು ಒಂದು ರೆಸ್ಟೋರೆಂಟಲ್ಲಿ ಸ್ವಲ್ಪ ಹಂಗೆ ತಿನ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ಅಂದ್ಕೊಂಡಿದ್ದೀರಿ. ಅಷ್ಟೊತ್ತಿಗೆ ಬಿಸಿಲು ಸ್ವಲ್ಪ ಕಮ್ಮಿ ಆಗುತ್ತೆ, ಬೇರೆ ಎಲ್ಲಾದರೂ ಓಡೋದಕ್ಕೂ ಸರಿಯಾಗುತ್ತೆ. ಬೀಚು ಸುಮಾರಾಗಿತ್ತು, ಸ್ವಲ್ಪ ಗಲೀಜು ಜಾಸ್ತಿ. ಪಕ್ಕದಲ್ಲಿ ಸ್ವಲ್ಪ ಪೂಜೆ ಎಲ್ಲ ನಡೆಯುತ್ತೆ, ಪಾಪನಾಸಂ ಬೀಚ್ ಅಂತ ಒಂದಿದೆ. ಪೂಜೆ ಎಲ್ಲ ಇದು ಮಾಡಿರೋ ವೇಸ್ಟ್ ಎಲ್ಲ ಸಮುದ್ರದಲ್ಲಿ ಬಿಡ್ತಾರೆ ಅನ್ಸುತ್ತೆ, ಅದು ಎಲ್ಲ ಕೊಚ್ಕೊಂಡು ಈ ಕಡೆನೂ ಬಂದಿದೆ. ಸೊ ಅದು ಬಿಟ್ಟರೆ ನೀರು ಸ್ವಲ್ಪ ಗಲೀಜಾಗೆ ಇದೆ. ಆಟ ಆಡೋಕ್ಕೆ ಅಂತ ಬೀಚೆಲ್ಲ ಅದು ಜಸ್ಟ್ ಸುಮ್ಮನೆ ಕ್ಯಾಶುವಲ್ ಆಗಿ ನಡ್ಕೊಂಡು ಹೋಗೋದಕ್ಕೆ ಚೆನ್ನಾಗಿದೆ. ಒಂದು ಸೈಡ್ ಕ್ಲಿಫ್ ಇರುತ್ತೆ, ನೋಡೋಕ್ಕೆ ಚೆನ್ನಾಗಿರುತ್ತೆ. ಇನ್ನು ಡೆಡಿಕೇಟೆಡ್ ಟಾಯ್ಲೆಟ್ಸು ಇಲ್ಲ, ಲೈಕ್ ಇದು ಶವರ್ಗೆ ಎಲ್ಲ. ಮತ್ತು ಅಲ್ಲಿ ಸಣ್ಣಕ್ಕೆ ಯಾವುದೋ ಒಂದು ಪೈಪಲ್ಲಿ ನೀರು ಬರ್ತಾಯಿತ್ತು, ಅಲ್ಲೆಲ್ಲ ಹಂಗೆ ಸುಮ್ಮನೆ ಕೈಕಾಲು ತೊಳ್ಕೊಂಡು ರೂಮಿಗೆ ಬಂದು ಸ್ನಾನ ಮಾಡಿದ್ರಿ. ಬೆಳಗ್ಗೆ ಬಂದಾಗ ಅಷ್ಟೊಂದು ಗಾಡಿಗಳಿರಲಿಲ್ಲ, ಈಗ ತುಂಬ ಗಾಡಿಗಳು ಬಂದುಬಿಟ್ಟಿದೆ.
ನಾರ್ತ್ ಲಿಫ್ ಎಲ್ಲ ಒಂದು ರೌಂಡ್ ಹಾಕಿ ಕರೆಕ್ಟಾಗಿ ಸನ್ಸೆಟ್ ಟೈಮ್ಗೆ ಎಲ್ಲರೂ ಚೆನ್ನಾಗಿರೋ ಸ್ಪಾಟ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ರಿ. ಹುಡುಕ್ತಿರ್ಬೇಕಾದ್ರೆ ಹಿಂಗೆ ಸೌತ್ ಕ್ಲಿಫ್ ಸೈಡು ಚಿಲಕೂರ್ ಬೀಚ್ ಅಂತ ಯಾವುದೋ ಒಂದಿತ್ತು. ಆ್ಯಕ್ಚುಲಿ ಸೌತ್ ಕ್ಲಿಫ್ ಅಂತ ಹಾಕ್ಕೊಂಡು ಮ್ಯಾಪ್ ಹಾಕ್ಕೊಂಡ್ಬಂದ್ವಿ. ಅದು ಎಲ್ಲ ಮಧ್ಯದ ಅರ್ಧದಲ್ಲಿ ಬಿಟ್ಬಿಡ್ತು. ಸೊ ಎಲ್ಲ ಜನ ಈಗೆಲ್ಲ ಈ ಕಡೆ ಹೋಗ್ತಿದ್ದು, ಸರಿ ಏನೋ ಇರಬೇಕು ಈ ಕಡೆ ಅಂದ್ಬಿಟ್ಟು ನಾವು ಈ ಕಡೆ ಅವ್ರನ್ನ ಫಾಲೋ ಮಾಡ್ಕೊಂಡೋದ್ರೆ ಯಾವುದೊಂದು ಚಿಲಕೂರ್ ಬೀಚ್ ಅಂತ ಯಾವುದೋ ಒಂದು ಕನೆಕ್ಟ್ ಆಯಿತು. ಸೊ ಮ್ಯಾಪಲ್ಲಿ ಅದು ಕ್ರ್ಯಾಬ್ ಬೀಚ್ ಅಂತ ತೋರಿಸ್ತಿತ್ತು. ಸೊ ಒಂದು ಒಳ್ಳೆ ಸನ್ಸೆಟ್ ಎಂಜಾಯ್ ಮಾಡಿಕೊಂಡು ಈಗ ಸದ್ಯಕ್ಕೆ ವಾಪಸ್ ರೂಮ್ ಕಡೆ ಹೋಗ್ತಾಯಿದ್ದೀರಿ. ನೆಕ್ಸ್ಟ್ ಎಲ್ಲಿ ಹೋಗೋದು ಅಂತ ಗೊತ್ತಿಲ್ಲ. ಸೊ ಮೋಸ್ಟ್ಲಿ ಮತ್ತೆ ನಾರ್ತ್ ಕ್ಲಿಫ್ ಕಡೆ ಹೋಗಿ ಸುಮ್ಮನೆ ಹಂಗೆ ಒಂದು ರೌಂಡ್ ಹಾಕ್ಕೊಂಡು ಮತ್ತೆ ಬಂದು ಮಾಡ್ಕೊಬೇಕು. ಇನ್ನದು ಬಿಟ್ಟರೆ ಇನ್ನು ಈ ಟೈಮಲ್ಲಿ ಬೇರೆ ಎಲ್ಲೂ ಏನು ಚೆನ್ನಾಗಿರಲ್ಲ. ಬೇರೆ ಏನೂ ಆ ಥರದಲ್ಲಿ ನೋಡೋಕ್ಕೂ ಇಲ್ಲ ಇಲ್ಲಿ. ಸೊ ನಾಳೆ 12 ಗಂಟೆಗೆ ಅಲೆಪಿಯಲ್ಲಿ ರೂಮ್ ಚೆಕ್-ಇನ್ ಇರೋದು. ಸೊ ಇಲ್ಲಿಂದ ಅಲೆಪಿ 100 ಕಿಲೋಮೀಟರ್ಸ್. ಕರೆಕ್ಟಾಗಿ ಒಂದು 12 o'clock ಹಂಗೆ ರೀಚ್ ಆಗೋ ಥರ ಪ್ಲ್ಯಾನ್ ಮಾಡ್ಕೊಂಡು ಹೋಗಬೇಕು. ನಾವು ಮಧ್ಯಾಹ್ನ ಒಂದು ರೆಸ್ಟೋರೆಂಟ್ಗೆ ಹೋಗಿದ್ರಿ ಲಂಚ್ ಮಾಡೋಕ್ಕೆ ಅಂತ. ವ್ಯೂ ಮಾತ್ರ ಸಕ್ಕದಾಗಿತ್ತು. ಸೆಕೆಂಡ್ ಫ್ಲೋರಲ್ಲಿ ಸ್ವಲ್ಪ ಟೇಬಲ್ಸ್ ಹಾಕಿದ್ರು. ಅಲ್ಲಿ ಹೋಗಿ ಕುತ್ಕೊಂಡ್ರೆ ಫುಲ್ ಬೀಚ್ ವ್ಯೂ ಎಲ್ಲ ಸಕ್ಕದಾಗಿ ಕಾಣ್ತಿತ್ತು. ಸನ್ಸೆಟ್ಟು ಅಲ್ಲಿಂದನೇ ನೋಡಿದರೆ ಚೆನ್ನಾಗಿರ್ತಿತ್ತು ಅನಿಸುತ್ತೆ. ಬಟ್ ಇಲ್ಲೂ ಚೆನ್ನಾಗಿತ್ತು. ಬಟ್ ಅದು ಆ ಟೈಮ್ಗೆ ಸ್ವಲ್ಪ ರಶ್ ಆಗ್ತಿತ್ತು, ಸಿಗ್ತಾನೆ ಇರಲಿಲ್ಲ. ನಾರ್ಮಲಾಗಿ ಮಧ್ಯಾಹ್ನ ಹೋಗಿ ಲಂಚ್ ಮಾಡೋದಕ್ಕೂ ಚೆನ್ನಾಗಿದೆ ಸ್ಪಾಟ್. ಅದು ಫುಲ್ ಕ್ಲಿಫೆಲ್ಲ ಕಾಣುತ್ತೆ. ಓಷನ್ ಟೈಡ್ಸ್ ಸೌಂಡು ಸಕ್ಕತ್ತಾಗಿ ಕೇಳಿಸುತ್ತೆ. ಒಂಥರ ಚೆನ್ನಾಗಿತ್ತದು. ಒಂದು 2.5 hours ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ರೆ. ಮಧ್ಯಾಹ್ನ ಹೊತ್ತಿಲ್ಲಿ ಸಮ್ಮರಲ್ಲಿ ಆಚೆ ಓಡಾಡೋದಕ್ಕೂ ಆಗೋಲ್ಲ. ಅಲ್ಲಿ ಸುಮ್ಮನೆ ಒಂದು 1 ಕಿಲೋಮೀಟರ್ ಹಂಗೆ ನಡ್ಕೊಂಡು ಹೋಗಿ ಹಿಂಗೆ ಬರೋ ಅಷ್ಟೊತ್ತಿಗೆ ಫುಲ್ಲು ಶರ್ಟೆಲ್ಲ ಒದ್ದೆ ಹೋಗಿತ್ತು. ಅಷ್ಟೊಂದು ಸೆಕೆ ಇಲ್ಲಿ. ನೀರು ಎಷ್ಟು ಕುಡಿದ್ರೂ ಸಾಲ್ತಾ ಇಲ್ಲ. ನೆನ್ನೆ ಈ ಟೈಮಲ್ಲಿ ಬಂದು ಸ್ವಲ್ಪ ಜಾಸ್ತಿನೇ ಟಯರ್ಡ್ ಹೋಗಿತ್ತು. ಸೊ ಅದು ನೆನ್ನೆ ನಾರ್ತ್ ಕ್ಲಿಫ್ ಹೋದ್ರೂ ಫುಲ್ ರೌಂಡೆಲ್ಲ ಹಾಕಿಲ್ಲ. ಜಸ್ಟ್ ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ವಾಪಸ್ ಬಂದುಬಿಟ್ಟೆ, ಸುಸ್ತಾಗ್ತಿದೆ ಅಂದ್ಬಿಟ್ಟು. ಬಟ್ ಲೈಟ್ಸ್ ಎಲ್ಲ ಸಕ್ಕತ್ತಾಗಿತ್ತು. ಒಂದೊಂದು ಕೆಫೆ ಒಂದೊಂದು ಥರ ಡಿಫ್ರೆಂಟಾಗಿ ಕಾಣುತ್ತೆ. ಡೆಕೋರೇಷನ್ಸ್ ಎಲ್ಲ ಸಕ್ಕತ್ತಾಗಿ ಮಾಡಿರ್ತಾರೆ. ಸೊ ಆದರೆ ಇವತ್ತು ಅದನ್ನ ಕವರ್ ಮಾಡಿಬಿಟ್ಟು ನಿಮ್ಗೆ ತೋರ್ಸೋದಕ್ಕೆ ಟ್ರೈ ಮಾಡ್ತೀನಿ. ಸರಿ, ಹಾಗಾದರೆ ನಿಮಗೆ ಕ್ಲಿಫ್ ಹತ್ರ ಹೋದಾಗ ಸಿಗ್ತೀನಿ ನಾನು ಮತ್ತೆ.